ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಹೆಗಡೆ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಆದರವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಹಾಟ್ ವಾಟರ್ ಬಾತ್, ಕೋಲ್ಡ್ ವಾಟರ್ ಬಾತ್ ಹೇಳುವಂತಹ ಟಾಪಿಕ್ ಬಗ್ಗೆ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಮುಖ್ಯಸ್ಥರಾದಂತಹ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಂದ ತಿಳಿದುಕೊಳ್ತಾ ಇದ್ದೇವೆ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರೇ, ಈ ಹಾಟ್ ವಾಟರ್ ಬಾತ್ ಅಂದ್ರೆ ಬಿಸಿ ನೀರಿನಿಂದ ಸ್ನಾನ ಮಾಡುವಿಕೆ, ತಂಪು ನೀರಿನಿಂದ ಸ್ನಾನ ಮಾಡುವಿಕೆ, ಈ ವಿಷಯದ ಬಗ್ಗೆ ನೀವು ನಮಗೆ ತಿಳಿಸ್ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಸೊ ನಮ್ಮ ಭಾರತದಲ್ಲಿ ಖಂಡಿತವಾಗಿ ತಣ್ಣೀರಿನ ಸ್ನಾನವೇ ಅಭ್ಯಾಸದಲ್ಲಿತ್ತು. ಋಷಿ ಮುನಿಗಳು ತಣ್ಣೀರನ್ನು ಬೆಳಗ್ಗೆ ಎದ್ದು 3 ಗಂಟೆಗೆ 4 ಗಂಟೆಗೆ ಎದ್ದು ಯೋಗಿಗಳು ತಣ್ಣೀರ್ ಸ್ನಾನ ಮಾಡಿ ಅವ್ರ ಜಪತಪಗಳನ್ನ ಮಾಡ್ತಾ ಇದ್ರು. ಸೊ ಆಗ ಅವರಿಗೆ ತಣ್ಣೀರ್ ಸ್ನಾನ ಮಾಡಿದಾಗ ಹೊಸ ಎನರ್ಜಿ ಬರ್ತಾ ಇತ್ತು. ನೀವು ಮಾಡಿ ನೋಡಿ, ಬೇಕಾದ್ರೆ ತಣ್ಣೀರ್ ಸ್ನಾನ ಮಾಡುವಾಗ ಹಿಂಗಾಗತ್ತೆ, ಮಾಡಿ ಹೊರಗಡೆ ಬಂದಾಗ ಫ್ರೆಶ್ ಆಗತ್ತೆ. ತುಂಬಾ ಬಿಸಿ ಬಿಸಿ ಏನು ಸ್ನಾನ ಮಾಡಿ ಸುಸ್ತಾಗತ್ತೆ ಹೊರಗಡೆ ಬರುವವರೆಗೆ. ಒಂದ್ಸಲ ಹಾಕೊಳ್ಳುವ ಖುಷಿ, ಆಮೇಲೆ ಸುಸ್ತಾಗತ್ತೆ. ಸೊ ಹಾಗಾಗಿ ತಣ್ಣೀರ್ ಸ್ನಾನವೇ ಶ್ರೇಷ್ಠ. ಹಾಟ್ ವಾಟರ್ ಬಾತ್ ಇಂದಾಗಿ ಅನೇಕ ಸೈಡ್ ಇಫೆಕ್ಟ್ ಇದೆ. ಸೊ ಆ ಕೂದಲು ಉದುರುವಂಥದ್ದು ಫಾಸ್ಟ್ ಆಗುತ್ತೆ, ಜೊತೆಗೆ ನಮ್ಮ ಫ್ಯಾಟು ಕೂಡ ಕರಗೋದಿಲ್ಲ, ವೆಯ್ಟ್ ರಿಡಕ್ಷನ್ಗೂ ಅದು ಅನುಕೂಲ ಮಾಡ್ಕೊಡೋದಿಲ್ಲ, ನಮ್ಗೆ ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತೆ. ಅದೇ ಕೋಲ್ಡ್ ವಾಟರ್ ಬಾತು ತುಂಬಾ ತುಂಬಾ ಒಳ್ಳೇದು. ಭಾರತೀಯರು ಕಂಡುಹಿಡಿದಂತಹ ಈ ಕೋಲ್ಡ್ ವಾಟರ್ ಬಾತು ಯುರೋಪಿಯನ್ಸ್ ಏನಿದ್ರು ಅವರು ಹಾಟ್ ವಾಟರ್ ಬಾತ್ ಅನ್ನ ಕಂಡುಹಿಡಿದ್ರು, ಯಾಕೆಂದ್ರೆ ಅವರಲ್ಲಿ ತುಂಬಾ ಚಳಿ. ಸೊ ಹಾಟ್ ವಾಟರ್ ಬಾತ್, ಬಟ್ ಕೋಲ್ಡ್ ವಾಟರ್ ಬಾತ್ ಭಾರತೀಯರು ಮುಂಚಿಂದನೂ ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಕೋಲ್ಡ್ ವಾಟರ್ ಬಾತೇ ಒಳ್ಳೇದು. ಓಕೆ, ಹಾಗಾದ್ರೆ ಡಾಕ್ಟ್ರೆ, ಕೋಲ್ಡ್ ವಾಟರ್ ಬಾತ್ ನಮ್ಮ ಒಂದು ಆರೋಗ್ಯದ ಜೀವನಕ್ಕೆ ಹೇಗೆ ಹೆಲ್ಪ್ ಮಾಡ್ತದೆ? ಸೊ ಈಗ ನಮ್ಮ ಫ್ಯಾಟ್ ಸೆಲ್ಸ್ ಅನ್ನ ಅದು ಬರ್ನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಫ್ಯಾಟ್ ಸೆಲ್ಸ್ ಅಲ್ಲಿ ನಮ್ಗೆ 2 ತರ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗುವಂತದ್ದು, ವ್ಯಾಟ್ ಅಂಡ್ ಬ್ಯಾಟ್. ಕ್ರಿಕೆಟ್ ಬ್ಯಾಟ್ ಅಲ್ಲ, ವ್ಯಾಟ್ ಅಂಡ್ ಬ್ಯಾಟ್ ಮೀನ್ಸ್ ವೈಟ್ ಎಡಿಪೋಸ್ ಟಿಶ್ಯೂ, ಬ್ರೌನ್ ಎಡಿಪೋಸ್ ಟಿಶ್ಯೂ ಅಂತದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನಮ್ಗೆ ತಿಳಿಸಿ. ಈ ವೈಟ್ ಎಡಿಪೋಸ್ ಟಿಶ್ಯೂ ಅಡಲ್ಟ್ಹುಡ್ ಅಲ್ಲಿ ನಾವು ನೋಡ್ತೇವೆ, ದೊಡ್ಡವರಲ್ಲಿ. ಸೊ ಅದರಲ್ಲಿ ಬರೀ ಫ್ಯಾಟ್ ಅಷ್ಟೇ ಸ್ಟೋರ್ ಆಗಿರುತ್ತೆ, ಅದ್ರಲ್ಲಿ ಮೈಟೋಕಾಂಡ್ರಿಯಾ ಇರೋದಿಲ್ಲ. ಓಕೆ, ಮೈಟೋಕಾಂಡ್ರಿಯಾ ನಾವು ಪವರ್ ಹೌಸಸ್ ಆಫ್ ದ ಸೆಲ್ ಅಂತ ಹೇಳ್ತೇವೆ, ಅದಿರೋದಿಲ್ಲ. ಬಟ್ ಈ ಬ್ಯಾಟ್ ಅಲ್ಲಿ ಬ್ರೌನ್ ಅಡಿಪೋಸ್ ಟಿಶ್ಯೂದಲ್ಲಿ ಮೈಟೋಕಾಂಡ್ರಿಯಾ ಇರುತ್ತೆ. ಸೊ ಅದು ಒಳ್ಳೇದು ನಮ್ಗೆ, ಮೀನ್ಸ್ ಅದು ಚಿಲ್ಡ್ರನ್ ಅಲ್ಲಿ ನಾವು ನೋಡುವಂತದ್ದು ಕಂಡು ಬರುತ್ತೆ. ಸೊ ನಮ್ಗೆ ಈ ವ್ಯಾಟ್ ಇದೆಯಲ್ಲ, ಅದು ಬ್ಯಾಟ್ ಆಗ್ಬೇಕು. ಅಂದ್ರೆ ವೈಟ್ ಅಡಿಪೋಸ್ ಟಿಶ್ಯೂ ಇರೋದು ಬ್ರೌನ್ ಅಡಿಪೋಸ್ ಟಿಶ್ಯೂ ಕನ್ವರ್ಟ್ ಆದಾಗ ಫ್ಯಾಟ್ ಕಂಟೆಂಟ್ ಕಡಿಮೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ, ತೂಕ ಕಡಿಮೆ ಮಾಡ್ಲಿಕ್ಕೂ ಸಾಧ್ಯ ಆಗುತ್ತೆ. ಓಕೆ, ಅದು ತಣ್ಣೀರ್ ಸ್ನಾನದಿಂದ ಸಾಧ್ಯ. ಓಕೆ, ತಣ್ಣೀರ್ ಸ್ನಾನವನ್ನ ಎಷ್ಟು ನಿಮಿಷಗಳ ಕಾಲ, ಯಾವ ಟೈಮ್ ಅಲ್ಲಿ? ಒಂದು ತಂಪು ಕಟಿ ಸ್ನಾನ ಅಂತ ಮಾಡ್ಬೋದು. ಸೊ ಕೋಲ್ಡ್ ಹಿಪ್ ಬಾತ್, ಒಂದು ದೊಡ್ಡ ಟಬ್ ಅನ್ನ ಸ್ನಾನ ಮಾಡುವ ಅಥವಾ ಬಟ್ಟೆ ತೊಳೆಯುವ ದೊಡ್ಡ ಟಬ್ ಅನ್ನ ತೆಗೆದುಕೊಂಡು ಅದ್ರಲ್ಲಿ 1/4 ಭಾಗದಷ್ಟು ನೀರನ್ನ ತುಂಬಿಸಿ, ತಣ್ಣೀರನ್ನ ತುಂಬಿಸಿ, ಬರೀ ಇನ್ನರ್ ವೇರ್ ಅಷ್ಟೇ ಹಾಕೊಂಡು ಅದ್ರಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ಒಂದು ಒಣ ಬಟ್ಟೆಯನ್ನು ತೆಗೆದುಕೊಂಡು ಟರ್ಕಿ ಟವೆಲ್ ಪೀಸ್, ಚಿಕ್ಕ ಟರ್ಕಿ ಟವೆಲ್ ಬರುತ್ತಲ್ಲ, ಅದನ್ನ ಇಟ್ಕೊಂಡು ಹೊಟ್ಟೆಯಲ್ಲಿ ವೃತ್ತಾಕಾರವಾಗಿ ಮಸಾಜ್ ಮಾಡ್ತಾ ಇರ್ಬೇಕು. ಇದನ್ನ 20 ನಿಮಿಷ ಮಾಡೋದ್ರಿಂದ ಇದನ್ನು ಕಟಿ ಸ್ನಾನ ಅಥವಾ ಹಿಪ್ ಬಾತ್ ಅಂತ ಹೇಳ್ತಾರೆ. ಪ್ರಕೃತಿ ಚಿಕಿತ್ಸೆ ಬೇಸಿಕ್ ಟ್ರೀಟ್ಮೆಂಟ್ ಇದು ದೇಹ ಶುದ್ಧಿ ಮಾಡುತ್ತೆ, ವೇಟ್ ಕಡಿಮೆ ಮಾಡುತ್ತೆ, PCOD ಸರಿ ಮಾಡುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಇದನ್ನ ಮಾಡಬಾರ್ದು. ಸೊ ಇದು ಬಹಳ ಒಳ್ಳೆಯ ಒಂದು ಟ್ರೀಟ್ಮೆಂಟ್. ಎಲ್ಲ ರೀತಿಯ ಹೊಟ್ಟೆ, ಸರ್ವೇ ರೋಗ ಮಲಾವಶ, ಹೊಟ್ಟೆ ಎಲ್ಲ ರೋಗಗಳಿಗೆ ಕಾರಣ. ಹೊಟ್ಟೆನ ಸರಿ ಮಾಡುವಂತಹ ಬೆಸ್ಟ್ ಒಂದು ಟ್ರೀಟ್ಮೆಂಟ್ ಅಂದ್ರೆ ಅದು ಕೋಲ್ಡ್ ಹಿಪ್ ಬಾತ್, ತಂಪು ಕಟಿ ಸ್ನಾನ. ಸೊ ಇದನ್ನ ಡೈಲಿ ಸಂಜೆ, ಬೆಳಗ್ಗೆ 5 ರಿಂದ 6 ಗಂಟೆ ಅವಧಿಯಲ್ಲಿ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಖಂಡಿತವಾಗಿ ಮಾಡ್ಬೋದು, ಬಹಳ ಅನುಕೂಲ ಆಗುತ್ತೆ. ಸೊ ಕೋಲ್ಡ್ ಹಿಪ್ ಬಾತ್ ಕೂಡ ಒಂದು ವಿಧಾನ. ಸೊ ತಂಪು ಟೋಟಲ್ ಸ್ನಾನ ಮಾಡ್ಬೇಕಾದ್ರೆ, ತಲೆಯಿಂದ ಕಾಲಿನವರೆಗೆ ನಾವು ಸ್ನಾನ ಮಾಡ್ಬೇಕಾದ್ರೂ ಕೂಡ ತಣ್ಣೀರನ್ನೇ ಬಳಸಿ. 1-2 ದಿವಸ 3 ದಿವಸ ನಿಮ್ಗೆ ಕಷ್ಟ ಆಗತ್ತೆ, ಆಮೇಲೆ ಅದು ಅಭ್ಯಾಸ ಆಗೋಗುತ್ತೆ. ಉದಾಹರಣೆಗೆ ಕೇರಳದಲ್ಲಿ, ನೀವು ಕೇರಳ ಒಂದು ಬೆಲ್ಟ್ ತರ ಇದೆ, ಇಡೀ ಕೇರಳದಲ್ಲಿ ಈವನ್ ವಯನಾಡ್ ಅಂದ್ರೆ ಅಲ್ಲಿ ತಂಪು, ಅದರ ಕೋಲ್ಡ್ ಪ್ಲೇಸ್, ತುಂಬಾ ಚಳಿ ಇರುತ್ತೆ. ಅಲ್ಲಿ ಕೂಡ ನಾನು ಹೋಗಿ ನೋಡಿದ್ದೇನೆ, ಅವ್ರ ಮನೆಗಳಲ್ಲೂ ಕೂಡ ಗೀಸರ್ ಇಲ್ಲ, ಯಾವುದೇ ಹಾಟ್ ವಾಟರ್ ಫೆಸಿಲಿಟಿ ಇಲ್ಲ. ಸೊ ಕೇರಳ, ಇಲ್ಲಿ ಫುಲ್ ಕೇರಳ ನಾವು ಓಡಾಡಿದ್ದೇನೆ. ಸೊ ಅಲ್ಲಿ ಎಲ್ಲರೂ ಆರೋಗ್ಯವಾಗಿ, ಅಂದ್ರೆ ಕಂಪ್ಯಾರಿಟಿವ್ ಬೇರೆ ಇದರಲ್ಲಿ ಕಂಪೇರ್ ಮಾಡಿದ್ರೆ ಬೊಜ್ಜು ಕಡಿಮೆ ಇದೆ, ಆರೋಗ್ಯವನ್ನು ಹೊಂದಿದ್ದಾರೆ. ಅದಕ್ಕೆ ಒಂದು ಒಳ್ಳೆ ಕೂದಲಿರುತ್ತೆ ಕೇರಳದವರಿಗೆ. ಅದಕ್ಕೆ ಒಂದು ಮುಖ್ಯವಾದ ಕಾರಣ ಅವ್ರು ಮಾಡುವಂತಹ ಕೋಲ್ಡ್ ಬಾತ್. ನೀವು ಕೇರಳದವ್ರ ಹತ್ರ ಕೇಳಿ ನೋಡಿ, ನಿಮ್ಗೆ ಡೌಟ್ ಇದ್ರೆ, ನೀವು ಬಿಸಿನೀರ್ ಸ್ನಾನ ಮಾಡ್ತೀರಂತ. ಇಲ್ಲ, ಖಂಡಿತವಾಗಿ ಮಾಡಲ್ಲ, ತಣ್ಣೀರೇ ಅಂತ ಹೇಳ್ತಾರೆ. ಸೊ ತಣ್ಣೀರ್ ಸ್ನಾನ ಅಷ್ಟು ಒಳ್ಳೇದು. ಈ ಹಾಗಾದ್ರೆ ತಣ್ಣೀರ್ ಸ್ನಾನ ಮಾಡೋದ್ರಿಂದ ನಮಗೆ ನೆಗಡಿ ಆಗ್ತದೆ ಅಂತ? ಅದೆಲ್ಲ 1 ವಾರ ಅಷ್ಟೇ. 1 ವಾರಕ್ಕೆ ನಮ್ ಬಾಡಿ ಸೆಟ್ ಆಗ್ಬಿಡುತ್ತೆ. ಸೊ 1 ವಾರ ನಿಮ್ಗೆ ಏನೋ ಚೇಂಜ್ ಆದಾಗ ಯಾವ್ದು ಕೂಡ ಅಡ್ಜಸ್ಟ್ ಆಗ್ಲಿಕ್ಕೆ 1 ವಾರ ಬೇಕು. 1 ವಾರ ನೀವು ತಣ್ಣೀರ್ ಸ್ನಾನವನ್ನು ಅಭ್ಯಾಸ ಮಾಡ್ಕೊಳ್ಳಿ, ಅದು ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ. ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ, ನಿಮ್ಗೆ ವೇಟ್ ಕಡಿಮೆ ಮಾಡೋದು ಅಷ್ಟೇ ಅಲ್ಲ, ಪರಿಪೂರ್ಣ ಆರೋಗ್ಯ ಸಿಗಲಿಕ್ಕೆ, ದೇಹದ ಮೆಟಬಾಲಿಕ್ ಪ್ರಕ್ರಿಯೆಗಳು ಸರಿಯಾಗಿ ಆಗಲಿಕ್ಕೆ, ಈ ಒಂದು
ವ್ಯಾಟ್ ಇಂದ ಬ್ಯಾಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಓಕೆ ನಮ್ಮ ಟಿಶ್ಯೂಸ್ ಅನುಕೂಲ ಮಾಡಿಕೊಡುತ್ತೆ. ನಮ್ಮ ಟೋಟಲ್ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಓಕೆ ಡಾಕ್ಟ್ರೆ, ಈ ಜಿಮ್ಮಿಗೆ ಹೋಗಿ ಬಂದ ತಕ್ಷಣ ಸ್ನಾನ ಮಾಡ್ಬೋದಾ? ಅದು ಈ ತಣ್ಣೀರಿಂದ ಸ್ನಾನ ಮಾಡ್ಬೋದಾ ಅಥವಾ ಬಿಸಿನೀರಿಂದ ಸ್ನಾನ ಮಾಡ್ಬೇಕಾ? ಯೋಗ ಆದ್ಮೇಲೆ ಅಥವಾ ಜಿಮ್ ಆದ್ಮೇಲೆ ಎಕ್ಸರ್ಸೈಸ್ ಆದ್ಮೇಲೆ ಖಂಡಿತವಾಗಿ ತಣ್ಣೀರಿಂದ ಸ್ನಾನ ಸ್ನಾನ ಮಾಡಬಹುದು, ಏನು ತೊಂದರೆ ಇಲ್ಲ. ಈ ತಂಪು ನೀರಿನಿಂದ ಸ್ನಾನ ಮಾಡೋದ್ರಿಂದ ನಾವು ಎಷ್ಟು ಕೆಜಿ ವರೆಗೆ ನಾವು ಅಂದ್ರೆ ತೂಕವನ್ನ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡುವಾಗಿಲ್ಲ. ನೀವು ಡಯಟ್ ಮಾಡಿದ್ರೆ ತಿಂಗಳಿಗೆ ಒಂದು 3 kg 4 kg ಕಡಿಮೆ ಮಾಡಬಹುದು. ಇಲ್ಲಾಂದ್ರೆ ಒಂದು 6 ತಿಂಗಳಲ್ಲಿ ಬರೀ ತಣ್ಣೀರಿನ ಅದು ಒಂದೇ ಪ್ರಯೋಗ ನೀವು ಮಾಡ್ತೀರಿ ಅಂದ್ರೆ 6 ತಿಂಗಳಲ್ಲಿ ಒಂದು 3-4 kg ಪ್ಲಾನ್ ಮಾಡ್ಕೊಳ್ಳಿ. ನೋಡಿ, ಅದರಿಂದ ಏನು ಖರ್ಚಿಲ್ಲ ನಮಗೆ. ನಾವು ಮಾಡಬೇಕಿದ್ರೆ ಅದನ್ನ ಅನುಸರಿಸಿ ಖರ್ಚು ಉಳಿಯುತ್ತೆ, ಬಿಸಿ ಮಾಡೋದು ಉಳಿಯುತ್ತೆ, ಗೀಸರ್ ಪವರ್. ಓಕೆ, ಅದರಿಂದ ಸಂಪನ್ಮೂಲವನ್ನ ಸಂರಕ್ಷಣೆ ಮಾಡ್ದಂಗ ಆಯ್ತು. ಓಕೆ, ಹಾಗಾದ್ರೆ ಹಾರ್ಟ್ ಪೇಷಂಟ್ಸ್, ಡಯಾಬಿಟಿಕ್ ಪೇಷಂಟ್ಸ್, ಚಿಕ್ಕ ಮಕ್ಕಳು ಇಂಥವ್ರು ಈ ಖಂಡಿತ ಮಾಡಬಹುದು, ಯಾವುದೇ ಸಂಶಯ ಇಲ್ಲ. ಹಾಗಾದ್ರೆ ಈ ತಂಪು ನೀರಿಂದ ಸ್ನಾನ ಮಾಡೋ ಒಂದು ಪ್ರಕ್ರಿಯೆಯಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಏನಾದ್ರು ಅಲ್ಲ, ಈಗ ನೋವಿದ್ದವ್ರು ಏನ್ ಅನ್ಕೊಳ್ತಾರೆ, ಬಿಸಿ ನೀರು ಮಾಡಿದ್ರೆ ಅಷ್ಟೇ ತನಗೆ ಆರಾಮಾಗುತ್ತೆ ಅಂತ ಅನ್ಕೊಳ್ತಾರೆ. ಸೊ ಅದು ತಪ್ಪು ಕಲ್ಪನೆ. ಸೊ ನೋವಿದ್ದವರು 1 ವಾರ ಉಗುರು ಬಿಸಿಗೆ ಬನ್ನಿ, ನೆಕ್ಸ್ಟ್ ವೀಕ್ ತಣ್ಣೀರಿಗೆ ಬನ್ನಿ. ಅಂದ್ರೆ ಕ್ರಮೇಣ ನಾವು ಕಡಿಮೆ ಮಾಡ್ಕೋತ ಬರ್ಬೇಕು. ಈ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಸೊ ಖಂಡಿತವಾಗಿ ತಣ್ಣೀರು ಸ್ನಾನ ಮಾಡೋದ್ರಿಂದ ವಯಸ್ಸು ಹೆಚ್ಚಾಗ್ಲಿಕ್ಕೆ ಸಹಾಯ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ನಮ್ಮ ಋಷಿ ಮುನಿಗಳು ಈಗಲೂ ಕೂಡ ಸಾಧು ಸಂತರು ಕರೆಕ್ಟ್ ಆಗಿ ಫಾಲೋ ಮಾಡುವಂತ ಸಾಧು ಸಂತರು ಬೆಳಗ್ಗೆ 3 ಗಂಟೆಗೆ ಬ್ರಾಹ್ಮಿ ಮುಹೂರ್ತ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನವನ್ನ ಮಾಡಿ ಜಪತಪಗಳನ್ನ ಆರಂಭಿಸ್ತಾರೆ. ಸೊ ಇದರಿಂದ ನಮಗೆ ಕ್ಲಿಯರ್ಲಿ ಗೊತ್ತಾಗತ್ತೆ ತಣ್ಣೀರು ಸ್ನಾನವೇ ಶ್ರೇಷ್ಠ. ತಣ್ಣೀರು ಸ್ನಾನದಿಂದ ಆರೋಗ್ಯ ಸಿಗತ್ತೆ, ತಣ್ಣೀರು ಸ್ನಾನದಿಂದ ಆಧ್ಯಾತ್ಮಿಕ ಜ್ಞಾನಕ್ಕೆ ಅನುಕೂಲ ಆಗತ್ತೆ, ತಣ್ಣೀರು ಸ್ನಾನದಿಂದ ನಮ್ಮ ಧ್ಯಾನಕ್ಕೆ ಮನಸ್ಸನ್ನ ಹತೋಟಿತ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ತಣ್ಣೀರು ಸ್ನಾನದಷ್ಟು ಶ್ರೇಷ್ಠವಾದ ಸ್ನಾನ ಯಾವುದೂ ಇಲ್ಲ. ನಮ್ಮ ಭಾರತೀಯರು ಕಂಡುಹಿಡಿದಂತ ಈ ತಣ್ಣೀರು ಸ್ನಾನವನ್ನ ಖಂಡಿತವಾಗಿ ನಾವೆಲ್ಲರೂ ಇಡೀ ದೇಶದಲ್ಲಿ, ಬರೀ ಕೇರಳದಲ್ಲಷ್ಟೇ ಮಾಡ್ತಾ ಇದ್ದಾರೆ, ಅದನ್ನ ಬಿಟ್ಟು ಇಡೀ ದೇಶಕ್ಕೂ ಇದು ವ್ಯಾಪಿಸಬೇಕು. ಆಗ ಆರೋಗ್ಯ ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನೋಡಿ, ನಾವು ಸ್ಟೂಡೆಂಟ್ಸ್ಗಳು ಈಗ ಅಥವಾ ನಾವು ವರ್ಕ್ ಮಾಡ್ತಾ ಇರೋರು, ಯಾವುದೇ ಪ್ರೊಫೆಷನಲ್ ಇದ್ದವರು ಫುಲ್ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಮೇನ್ ಒಂದು ಇಂಪಾರ್ಟೆಂಟ್ ಫಸ್ಟ್ ಪ್ರಿಲಿಮಿನರಿ ಒಂದು ಮೆಡಿಸಿನ್ ಅಂದ್ರೆ ಈ ತಂಪು ನೀರಿನಿಂದ ಸ್ನಾನ ಮಾಡುವಂಥದ್ದು. ಸೊ ಫುಲ್ ಆಕ್ಟಿವ್ ಆಗಕ್ಕಿರ್ಬೋದು, ಅಥವಾ ನಮ್ಮ ಒಂದು ವರ್ಕನ್ನು ಸಮರ್ಪಕವಾಗಿ ಮಾಡಿಕೊಂಡು ಹೋಗ್ಲಿಕ್ಕೆ ಅಟ್ ಫಸ್ಟ್ ದ ಮೆಡಿಸಿನ್ ಈಸ್ ಕೋಲ್ಡ್ ವಾಟರ್ ಬಾತ್ ಅಂತ ಹೇಳ್ಬೋದು. ಸ್ನೇಹಿತರೆ, ನೋಡಿದ್ರಲ್ವಾ, ಕೈಯಲ್ಲಿ ನಮಗೆ ಸೊಲ್ಯೂಷನ್ ಇದೆ, ಆದ್ರೆ ನಮಗದನ್ನ ಉಪಯೋಗಿಸ್ಕೊಳ್ಳೋದು ಗೊತ್ತಿಲ್ಲ. ನಮ್ಮ ತಲೆ ಅಂದ್ರೆ ಅಷ್ಟು ವೀಕ್ ಆಗಿದೆ, ಮೆದುಳು ವೀಕ್ ಆಗ್ತಾ ಇದೆ. ಇಂತಹ ಒಂದು ಪ್ರತಿದಿನ ನಡೆಸುವಂತಹ ಪ್ರಕ್ರಿಯೆಯಲ್ಲಿ ನಮಗೆ ನಮ್ಮ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ಸ್ ಇದೆ. ಅಂತಹ ಒಂದು ಪ್ರಾಬ್ಲಮ್ಗಳಲ್ಲಿ ಒಂದು ಅತ್ಯುತ್ತಮವಾಗಿ ಅತಿ ಈಸಿಯಾಗಿ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಆರೋಗ್ಯಯುತ ಜೀವನವನ್ನು ನಡೆಸಲಿಕ್ಕೆ ನಮ್ಮ ಡಾಕ್ಟರ್ ಅವರು ಇವತ್ತು ಕೋಲ್ಡ್ ವಾಟರ್ ಬಾತ್ ಬಗ್ಗೆ ಹೇಳಿದ್ದಾರೆ. ಡಾಕ್ಟ್ರೇ, ತಮಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ ಈ ಒಂದು ಪ್ರಕ್ರಿಯೆನ ನೀವು ಅನುಸರಿಸಿ ಮತ್ತೊಬ್ಬರಿಗೂ ಹೇಳಿ ಅಂತ ಹೇಳ್ತಾ ಧನ್ಯವಾದಗಳು.